ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಮೂರ್ತಿ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ಕಿನ್ ಮೂರ್ತಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಪ್ಸಾನ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಮಾಡೆಲ್ ಬಂದು ಎಪ್ಸಾನ್ L3255 ಮಾಡೆಲ್ಲು. ಸೊ ಇದ್ರ ಫಿಸಿಕಲ್ ವ್ಯೂ ಮತ್ತು ಇದ್ರ ಪ್ರೈಸು, ಅದೇ ಥರ ಇದು ಬಾಕ್ಸಲ್ಲಿ ಏನೇನು ಬರುತ್ತೆ ಕಂಟೆಂಟ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ. ಸೊ ಜಸ್ಟ್ ಕಂಟೆಂಟ್ಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಮತ್ತೆ ಓಪನ್. ಸೊ ಬಾಕ್ಸ್ ನೋಡೋದಾದರೆ ಬಾಕ್ಸ್ ಈ ಥರ ಬರುತ್ತೆ. ತುಂಬಾ ಸಿಂಪಲ್ ಆಗಿದೆ ಬಾಕ್ಸು, ಏನು ಅಷ್ಟು ದೊಡ್ಡದಾಗೇನಿಲ್ಲ. ಸೊ ಸಿಂಪಲ್ಲಾಗಿ ಬೈಕ್ ಮೇಲೇ ಕ್ಯಾರಿ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿದೆ. ಸೊ ಪ್ರಿಂಟರು ಅಷ್ಟೇ ಕಂಪ್ಯಾಕ್ಟಿವ್ ಡಿಸೈನ್ ಇದೆ. ಇದರಲ್ಲಿ ಬಂದು ಪ್ರಿಂಟು, ಸ್ಕ್ಯಾನು ಮತ್ತು ಫೋಟೋಕಾಪಿ ಆಲ್ ಇನ್ ಒನ್ ಪ್ರಿಂಟರ್. ಇದು ವೈಫೈ ಕನೆಕ್ಟಿವಿಟಿ ಇದೆ ಮತ್ತು ರೇರ್ ಪೇಪರ್ ಇನ್ಪುಟ್ ಬರುತ್ತೆ, ಹಿಂದೆಗಡೆ ಪೇಪರ್ ಇನ್ಪುಟ್ ಬರುತ್ತೆ. ಸೊ ಇದು ಮಾಡೆಲ್ ನೇಮು ಎಲ್ಲ ನೋಡ್ಬೋದು, ಎಪ್ಸನ್ L3255 ಇದರಲ್ಲಿ ನೀವು ಏನೇನು ಫೀಚರ್ಸ್ ಇದೆ ಅಂತ ನೋಡ್ಬೋದು. ಸರ್ ಇಲ್ಲಿ ಮೈನ್ ಫೋಕಸ್ ಮಾಡೋದಾದರೆ ಇದರಲ್ಲಿ 4500 ಪೇಜಸ್ ಫರ್ ಬ್ಲಾಕ್ ಸಿಗುತ್ತೆ, 7500 ಬಂದು ಕಲರ್ ಸಿಗುತ್ತೆ. ಸೊ ಇಂಕ್ ಟ್ಯಾಂಕಲ್ಲಿ ಪೇಪರ್ ಕಾಸ್ಟು ಅಂದರೆ ಪ್ರಿಂಟ್ ಕಾಸ್ಟ್ ಎಲ್ಲ ತುಂಬಾ ಕಡಿಮೆ ಬೀಳುತ್ತೆ, ಬ್ಲ್ಯಾಕು ಮತ್ತು ಕಲರು. ಸೊ ಅದೆಷ್ಟು ಬೀಳುತ್ತೆ ಅಂದ್ಬಿಟ್ಟು ಮತ್ತೆ ವಿಡಿಯೋ ಮುಂದೆ ಹೇಳ್ತೀನಿ. ಸೊ ಇದರಲ್ಲಿ ಕಂಟೆಂಟ್ ಏನೇನು ಬರುತ್ತೆ ಆಲ್ರೆಡಿ ಹೇಳಿದ್ನಲ್ಲ, ಬಾಕ್ಸ್ ಓಪನ್ ಆಗಿದೆ. ಸೊ ಇದರಲ್ಲಿ CD ಒಂದು ಬರುತ್ತೆ, ಎಪ್ಸನ್ ಡ್ರೈವ್ಸ್ ಎಲ್ಲ ಅದರಲ್ಲಿ ನೋಡ್ಬೋದು, ಮ್ಯಾನ್ಯುವಲ್ ಯೂಸರ್ ಗೈಡ್ ಅದರಲ್ಲಿ ಇರುತ್ತೆ, ವಾರಂಟಿ ಕಾರ್ಡ್ ಎಲ್ಲ. ಸೊ ಅದು ಬಿಟ್ಟು ನಿಮಗೆ 4 ಬಾಟಲ್ಸ್ ಇಂಕ್ ಬಾಟಲ್ಸ್ ಅದರಲ್ಲೇ ಡಿಫಾಲ್ಟ್ ಬರುತ್ತೆ. ಒಂದು ಬಂದು ಬ್ಲ್ಯಾಕು ಮತ್ತು ಯೆಲ್ಲೋ, ಮಜಂತಾ ಆ್ಯಂಡ್ ಸೈಯನ್ನು. ಇದು ಪವರ್ ಅಡಾಪ್ಟ್ರು, ಪವರ್ ಕೇಬಲ್ಲು ಮತ್ತು ಇದು USB ಕೇಬಲ್ಲು ಅದರಲ್ಲೇ ಬರುತ್ತೆ, ನೀವು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಪ್ರಿಂಟ್ ಏನಾದರೂ ಕೊಡೋ ಹಾಗಿದ್ರೆ. ಸೊ ಇದು ಬಾಕ್ಸಲ್ಲಿ ಬರೋವಂಥ ಕಂಟೆಂಟ್ ಇಷ್ಟೇ ಆಗುತ್ತೆ ಫ್ರೆಂಡ್ಸ್. ಸೊ ಮತ್ತು ಫಿಸಿಕಲ್ ರಿವ್ಯೂ ನೋಡೋದಾದರೆ, ಸೊ ಪ್ರಿಂಟರ್ ಬಂದು ಲುಕಿಂಗ್ ಈ ಥರ ಇರುತ್ತೆ. ಸೊ ಪ್ರಿಂಟಲ್ಲಿ ನೋಡಿದ್ರೆ ಎಪ್ಸಾನ್ ಪ್ರಿಂಟರು ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಇಂಕ್ ಬಾಟಲ್, ಇಂಕೆಲ್ಲ ಹಾಕೋಕ್ಕೆ ಮುಂದೆ ಟ್ರೈ ಇದೆ. ಸೊ ಸೈಡ್ ಆ್ಯಂಗಲ್ ಎಲ್ಲ ನೋಡ್ಬೋದು ಯಾವ ಥರ ತುಂಬಾ ಸ್ಲಿಮ್ ಆ್ಯಂಡ್ ಸ್ಲೀಕ್ ಡಿಸೈನ್ ಇದೆ. ಅಂದರೆ ತುಂಬಾ ಹೆವಿ ಏನಿಲ್ಲ ಕ್ಯಾರಿ ಮಾಡೋದಕ್ಕೆಲ್ಲ. ಜಸ್ಟ್ ಇದು 4 kg ಮಾತ್ರ ಇರೋದು ವೆಯ್ಟು. ಸೊ ಇದು ಮುಂದೆ ಬರೋ ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ, ಇದ್ರ ಮುಂದೆ ಬಂದು ನಿಮಗೆ ಪವರ್ ಅಡಾಪ್ಟರ್ ಇದೆ, ಪವರ್ ಬಟನ್ ಇದೆ. ಅದೇ ಥರ ಸೊ ಮೇಲೆ ಬಂದು ರೌಟರಿಂದ ಕನೆಕ್ಟ್ ಮಾಡೋ ವೈಫೈ ಇದೆ, ಅದೇ ಥರ ವೈಫೈ ಡೈರೆಕ್ಟ್ ಇದೆ. ಸೊ ಫಸ್ಟ್ ಬಂದು ಬ್ಲ್ಯಾಕ್ ಪ್ರಿಂಟ್ ಕೊಡಬೇಕಾದ್ರೆ ಇದು ಕಲರ್ ಪ್ರಿಂಟ್ ಬೇಕಾಗಿದ್ರು. ಸೊ ಲೆಫ್ಟಿಂದ ಫಸ್ಟ್ನೇದು ಬಂದು ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಪ್ರಿಂಟ್ ಕೊಟ್ಟು ಕ್ಯಾನ್ಸಲ್ ಮಾಡಬೇಕಾದ್ರೆ ಈ ಬಟನ್ ಯೂಸ್ ಮಾಡ್ಬೋದು. ಸೊ ಅದೇ ಥರ ನಿಮಗೆ ಪ್ರಿಂಟಲ್ಲಿ ನೋಡೋದಾದರೆ ಇದು ಸ್ಕ್ಯಾನು, ಆಲ್ ಇನ್ ಒನ್ ಪ್ರಿಂಟರ್ ಅಂತ ಹೇಳಿದ್ನಲ್ಲ, ಇದು ಪ್ರಿಂಟು, ಸ್ಕ್ಯಾನು ಮತ್ತು ಫೋಟೋಕಾಪಿ ಎಲ್ಲ ತೊಗೋಬೋದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಿಂಟ್ ರೆಸಲ್ಯೂಷನ್ ಬಂದು 5760x1440 dpi ಸ್ಕ್ಯಾನಿಂಗ್ ರೆಸಲ್ಯೂಷನ್ ಇದೆ. ಅದೇ ಥರ ಸ್ಕ್ಯಾನ್ ರೆಸಲ್ಯೂಷನ್ ಬಂದು 1200x2400 dpi ಇದೆ. ಮತ್ತು ಕಾಪಿ ರೆಸಲ್ಯೂಷನ್ ಬಂದು 600x600 dpi ಇದೆ. ಇದರಲ್ಲಿ ಒಂದು ಪ್ರಿಂಟ್ ಬಂದು ನಿಮಗೆ ಇಂಕ್ ಇಲ್ಲಿ ಹಾಕ್ಬೋದು, ತುಂಬಾ ಈಸಿಯಾಗಿ ಹಾಕ್ಬೋದು, ಯಾವುದೇ ಸ್ಪಿಲ್ ಫ್ರೀ ಇರುತ್ತೆ. ಅಂದರೆ ಇದು ಬಂದು ಇಂಕ್ ಟ್ಯಾಂಕ್ ಡಿಸೈನ್ ಬಂದು ಸ್ಪಿಲ್ ಫ್ರೀ ಮತ್ತು ಎರರ್ ಫ್ರೀ ರೀಫಿಲ್ಲಿಂಗ್ ಇರುತ್ತೆ. ಅಂದರೆ ನೀವು ಇಂಕ್ ಹಾಕಬೇಕಾದ್ರೆ ಯಾವುದೇ ಚೆಲ್ಲೋದು ಆ ಥರ ಇರೋದಿಲ್ಲ, ಅದನ್ನೇ ಸ್ಪಿಲ್ ಫ್ರೀ ಅನ್ನೋದು. ಸೊ ಇಲ್ಲಿ ಸ್ವಲ್ಪ ಇದು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸು, ಅದು ನೋಡಿಕೊಂಡು ನೀವು ಫಿಲ್ ಮಾಡ್ಕೋಬೇಕು. 4 ಕಲರ್ಸ್ ಇರುತ್ತೆ, ಬ್ಲ್ಯಾಕು, ಯೆಲ್ಲೋ, ಮಜಂತಾ ಮತ್ತು ಸಯನ್ ಅಂತ. ನೀವು ಇಂಕ್ ಹಾಕಬೇಕಾದ್ರೆ ಅಲ್ಲಿ ಕೆಳಗೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಅಲ್ಲಿ ನೋಡ್ಕೋಬೋದು ನೀವೇ. ಸೊ ಇದ್ರಲ್ಲಿ ಬಂದು ನಿಮಗೆ ಒಳಗಡೆ ಇನ್ಪುಟ್ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಇದು ಪ್ರಿಂಟು ಓಪನ್ ಮಾಡ್ಬೋದು. ಕೆಳಗಡೆ ಬಂದು ಪ್ರಿಂಟ್ ಇದು ಔಟ್ಪುಟ್, ಇದು ಇನ್ಪುಟ್ ಹಿಂದೆಗಡೆ ಇರುತ್ತೆ. ಇದು ಔಟ್ಪುಟ್ಟು ಬಂದು ನಿಮ್ಗೆ ಪೇಪರ್ ಇಲ್ಲಿ ಬರುತ್ತೆ, ಇನ್ಪುಟ್ ಬಂದು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಬಂದು ಅಪ್ ಟು 100 ಪೇಜಸ್ವರೆಗೂ ಈ ಟ್ರೈಯಲ್ಲಿ ಶೀಟ್ಸ್ ಇಡಿಸುತ್ತೆ ಹಿಂದೆಗಡೆ. ಸೊ ಹಿಂದೆಗಡೆ ಬಂದು ನಿಮಗೆ ಪವರ್ ಕೇಬಲ್ಲು ಹಿಂದೆಗಡೆ ಕನೆಕ್ಟ್ ಮಾಡ್ಬೋದು, ಮತ್ತು ಅದೇ ಥರ USB ಕನೆಕ್ಟಿವಿಟಿನೂ ಹಿಂದೆಗಡೆನೇ ಬಂದಿರುತ್ತೆ ಸೈಡಲ್ಲಿ. ಇದು ಪವರ್ ಕೇಬಲ್ಲು ಪವರ್ ಕನೆಕ್ಷನ್ಗೆ, ಮತ್ತು ಇದು ಸಿಸ್ಟಮ್ಗೆ ಕನೆಕ್ಟ್ ಮಾಡೋಂಥ USB ಕೇಬಲ್ ಇದು ನೋಡ್ಬೋದು. ಇದು ಕ್ಯಾರಿ ಮಾಡೋಕ್ಕೆಲ್ಲ ತುಂಬಾ ಇದೆ. ಇದು ಮೇಯ್ನ್ ಬಂದು ಸ್ಮಾಲ್ ಬಿಸ್ನೆಸ್ ಪರ್ಪಸ್ಸು ಮತ್ತು ಹೋಮ್ ಯೂಸರ್ ಯಾರು ಇರ್ತಾರೋ ಅಂಥವ್ರಿಗೆ ತುಂಬಾ ಸೂಟೇಬಲ್ ಅಂತ ಹೇಳ್ಬೋದು ಇದು ಪ್ರಿಂಟರು. ಸೊ ಇದು ವೈರ್ಲೆಸ್ ಕನೆಕ್ಟಿವಿಟಿ ಎನೇಬಲ್ಡ್ ಪ್ರಿಂಟರ್ ಆಗಿರುತ್ತೆ. ಎಲ್ಲ ಸ್ಮಾರ್ಟ್ ಡಿವೈಸಸ್ಸಿಂದನೂ ಪ್ರಿಂಟ್ ಕೊಡ್ಬೋದು. ಅಂದರೆ ಮೊಬೈಲ್ಸು, ಟ್ಯಾಬ್ಸು, ಈ ಥರ ವೈಫೈ ಸ್ಮಾರ್ಟ್ ಡಿವೈಸಸ್ ಇರುತ್ತಲ್ಲ, ಸೊ ಎಲ್ಲ ಸ್ಮಾರ್ಟ್ ಡಿವೈಸಸ್ಸಿಂದನೂ ಪ್ರಿಂಟ್ ಕೊಡ್ಬೋದು.
ಸೊ ಇದು ಅದೇ ಥರ ಇದರಲ್ಲಿ ಯು ಪಿ ಎಸ್ಸಿಂದನೂ ಪ್ರಿಂಟ್ ಆಗುತ್ತೆ, ಅಂದರೆ ಪವರ್ ಇಲ್ಲ ಅಂದರೂ ಯು ಪಿ ಎಸ್ಸಿಂದನೂ ಪ್ರಿಂಟ್ ಕೊಡುತ್ತೆ ಇದರಲ್ಲಿ. ಮತ್ತು ಈ ಇಂಕ್ ಟ್ಯಾಂಕ್ ಡಿಸೈನ್ ಬಂದು ತುಂಬಾ ಕಾಂಪ್ಯಾಕ್ಟಿವ್ ಇರುತ್ತೆ. ಇದು ಕನ್ವೀನಿಯೆಂಟು ಇರುತ್ತೆ, ಅಂದರೆ ಡಿಸೈನ್ ಬಂದು ನಿಮಗೆ ತುಂಬಾ ಕನ್ವೀನಿಯೆಂಟ್ ಇರುತ್ತೆ, ಅದರ ಸ್ಪೇಸ್ ಅಷ್ಟೊಂದು ಅಕ್ಯುಪೈ ಮಾಡಲ್ಲ. ಸೊ ಇದು ಕಾಸ್ಟ್ ಪರ್ ಪ್ರಿಂಟ್ ಬಂದು 7 ಪೈಸೆ ಆಗುತ್ತೆ ಬ್ಲಾಕು. ಅದೇ ಥರ 18 ಪೈಸೆ ಬಂದು ಕಲರ್ ಆಗುತ್ತೆ. ತುಂಬಾ ಲೋ ಕಾಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಯಾರೆಲ್ಲ ಲೋ ಕಾಸ್ಟ್ ನೋಡ್ತಾ ಇದ್ದಾರೆ, ಇದು ತುಂಬಾ ಒಳ್ಳೆಯ ಪ್ರಿಂಟರ್ ಅಂತ ಹೇಳ್ಬೋದು. ಸೊ ಇದು ಬಂದು ಮತ್ತೆ ನೋಡೋದಾದರೆ ಇದರಲ್ಲಿ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಇದು ಅಪ್ಲಿಕೇಶನ್ ಇದೆ, ಸ್ಮಾರ್ಟ್ ಪ್ಯಾನಲ್ ಆ್ಯಪ್ ಅಂತ. ಸೊ ಇದು ಪ್ಲೇಸ್ಟೋರಲ್ಲಿ ಈಸಿ ಅವೈಲೇಬಲ್ ಇದೆ, ಇದು ಕನೆಕ್ಟ್ ಮಾಡ್ಬೋದು. ಮತ್ತು ಇದರಲ್ಲಿ ಅಡಿಷ್ನಲ್ ಫೀಚರ್ ನೋಡೋದಾದರೆ ಇದರಲ್ಲಿ USB ಕನೆಕ್ಟಿವಿಟಿ ಆಗಲೇ ತೋರಿಸ್ನಲ್ಲ, ಇದು 2.0 ಸ್ಪೀಡ್ ಇರುತ್ತೆ. ವೈಫೈ ಮತ್ತು ವೈಫೈ ಡೈರೆಕ್ಟ್ ಕನೆಕ್ಟ್ ಇರುತ್ತೆ. ವೋಲ್ಟೇಜ್ ಬಂದು ಇದು ಬಂದು 220 to 240 ವ್ಯಾಟ್ಸ್ವರೆಗೂ ಇದು ಇರುತ್ತೆ. ಫ್ರೀಕ್ವೆನ್ಸಿ ಬಂದು 50 to 60 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುತ್ತೆ ಇದಕ್ಕೆ. ಮತ್ತು ಪವರ್ ಕನ್ಸಂಪ್ಷನ್ನು ಅಷ್ಟೇ, ಇದು ತುಂಬಾ ಕಡಿಮೆ ತಗೊಳ್ಳುತ್ತೆ. ಇದರಲ್ಲಿ ಇದು ಬಂದು 12 ವ್ಯಾಟ್ಸ್ ಮಾತ್ರ ತಗೊಳ್ಳುತ್ತೆ. ಇದು ವಿಡ್ತು ಮತ್ತು ಎಲ್ಲ ನೋಡ್ಬೋದು, ಇದು ತುಂಬ 4 kg ಮಾತ್ರ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇದು ತುಂಬ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಪ್ಲೀಸ್ ಒಂದು ಲೈಕ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ಥರ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಬಾಯ್.